ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಾಗೆ ರಂಗು ಚೆಲ್ಲಿ ತೇರಾ ನೀರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಸರಿಗಮಪ ವೇದಿಕೆಯ ಮೂಲಕ ಬಾಳು ಬೆಳಗುಂದಿ ಯಾವ ರೀತಿ ಸದ್ದು ಮಾಡ್ತಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಜನಪದ ಹಾಡುಗಳ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಹೆಸರು ಗಳಿಸಿದವರು ಬಾಳು ಬೆಳಗುಂದಿ. ಬಾಳು ಪತ್ನಿ ಮಾಲಾಶ್ರೀ ಕೂಡ ಅತ್ಯದ್ಭುತ ಗಾಯಕಿ. ಅವರಿಗೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಬಾಳು ಬೆಳಗುಂದಿ ಅವರು ಜಾನಪದ ಹಾಡುಗಳಿಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಆದ್ರೆ ಯಾವಾಗ ಅವರು ಸರಿಗಮಪ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು, ಅವರ ಹಾಡುಗಳು ಭಿನ್ನ ಭಿನ್ನವಾಗಿ ಮೂಡಿ ಬರೋದಕ್ಕೆ ಶುರುವಾದವು. ಕೇವಲ ಜನಪದ ಹಾಡುಗಳನ್ನ ಹಾಡ್ತಾ ಇದ್ದಂತಹ ಬಾಳು ಬೆಳಗುಂದಿ ಇದೀಗ ಸರಿಗಮಪ ವೇದಿಕೆಯ ಮೂಲಕ ಹೊಸ ಹೊಸ ಹಾಡುಗಳಿಗೆ ಧ್ವನಿಯಾಗ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾದಂತಹ ಸಿನಿಮಾ ಹಾಡುಗಳನ್ನ ಬಾಳು ಬೆಳಗುಂದಿ ಅವರು ಟ್ರೈ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನದಲ್ಲಿ ಅವರು ಯಶಸ್ಸನ್ನ ಪಡೆಯುವಂತಹ ಹಾದಿಯಲ್ಲಿದ್ದಾರೆ. ಜಡ್ಜಸ್ ಇಂದ ಒಳ್ಳೊಳ್ಳೆ ಕಮೆಂಟ್ಸ್ ಗಳನ್ನ ಪಡಿತಾ ಇದ್ದಾರೆ. ಕೇವಲ ಜನಪದ ಹಾಡುಗಳನ್ನಷ್ಟೇ ಬಾಳು ಹಾಡ್ತಾರೆ ಅಂದ್ಕೊಂಡಿದ್ದವರಿಗೆ ಸೆಟ್ಟು ಹೊಡೆದು ನಿಂತಿದ್ದಾರೆ ಇವತ್ತು ಬಾಳು ಬೆಳಗುಂದಿ. ಯಾವ ರೀತಿಯಾದ ಹಾಡು ಆದ್ರೂ ಸರಿ, ನಾನು ಹಾಡೋದಕ್ಕೆ ರೆಡಿ ಅನ್ನೋ ರೀತಿ ಚಾಲೆಂಜ್ ಆಗಿ ತೆಗೆದುಕೊಂಡು ಇವತ್ತು ಕಾರ್ಯಕ್ರಮದಲ್ಲಿ ಅವರು ಮಿಂಚುತ್ತಾ ಇದ್ದಾರೆ. ಇನ್ನು ಬಾಳು ಬೆಳಗುಂದಿ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅರ್ಜುನ್ ಜನ್ಯ ಈ ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ಕೊಂಡಿದ್ರು ಬಾಳು ಒಂದು ಸಂಚಿಕೆಗೆ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅವರು ಒಂದು ಹಾಡು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನೇ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅಲ್ಲಿ ಒಂದು ವೇದಿಕೆಯಲ್ಲಿ ಅತ್ಯದ್ಭುತವಾಗಿ ಅವರಿಗೆ ಹಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಸ್ನೇಹಿತರೆ, ಇನ್ನು ಮೊದಲ ಎಪಿಸೋಡ್ನ ನೀವು ನೆನಪಿಸ್ಕೊಳ್ಳಿ. ಬಾಳು ಬೆಳಗುಂದಿ ಅವರು ಸರಿಗಮಪ ವೇದಿಕೆಗೆ ಬಂದಾಗ ಅನುಶ್ರೀ ಅವರು ಬಾಳು ಬೆಳಗುಂದಿ ಅವರ ಬಳಿ ನಿಮ್ಮ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ, ಬಾಳು ಅನ್ನೋ ಹೆಸರೇ ತುಂಬಾನೇ ವಿಭಿನ್ನವಾಗಿದೆ ಅನ್ನೋ ಮಾತನ್ನ ಹೇಳಿದ್ರು. ಸಾಕಷ್ಟು ಜನ ಬಾಳು ಅವರ ಹೆಸರು ಬಾಳು ಅಂತಾನೆ ಅಂದ್ಕೊಂಡಿದ್ರು, ಬಾಳು ಬೆಳಗುಂದಿ ಅಷ್ಟೇ ಅವರ ಹೆಸರು ಅಂತ. ಆದರೆ ಬಾಳು ಬೆಳಗುಂದಿ ಅವರ ರಿಯಲ್ ಹೆಸರು ಏನು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಅಂದಹಾಗೆ ಬಾಳು ಅವರ ರಿಯಲ್ ಹೆಸರು ಬಾಳೇಶ್. ಅವರು ಯಾವಾಗ ಯೂಟ್ಯೂಬ್ ವಾಹಿನಿಯನ್ನ ಮಾಡಿಕೊಂಡ್ರು, ಹಾಡುಗಳನ್ನು ಹಾಡೋದಕ್ಕೆ ಶುರು ಮಾಡಿದ್ರು, ಸಾಹಿತ್ಯವನ್ನ ಬರೆಯೋದಕ್ಕೆ ಶುರು ಮಾಡಿದ್ರು, ಆಗ ಅವರು ಅವರ ಬಾಳೇಶ್ ಅನ್ನೋ ಹೆಸರನ್ನ ಬಾಳು ಬೆಳಗುಂದಿ ಅಂತ ಮಾಡಿಕೊಂಡ್ರು. ಬೆಳಗುಂದಿ ಅನ್ನೋದು ಅವರ ಸರ್ನೇಮ್, ಬಾಳೇಶ್ ಅವರ ರಿಯಲ್ ಹೆಸರು. ಅದೇ ಹೆಸರನ್ನ ಅವರು ಮುಂದುವರಿಸ್ಕೊಂಡು ಬಂದರು. ಅಂದರೆ ಈಗ ಬಾಳು ಅನ್ನೋ ಹೆಸರನ್ನ ಏನವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ, ಅದೇ ಹೆಸರನ್ನ ಅವರು ಎಲ್ಲ ವೇದಿಕೆಯಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅವರ ಅಭಿಮಾನಿಗಳು ಕೂಡ ಬಾಳೇಶ್ ಅಂತ ಯಾರೂ ಕೂಡ ಕರೆಯಲ್ಲ, ಬಾಳು ಅಣ್ಣ ಅಂತಾನೆ ಬಾಳು ಬೆಳಗುಂದಿ ಅವರನ್ನ ಕರೀತಾರೆ. ಸಾಕಷ್ಟು ಜನ ಬಾಳು ಬೆಳಗುಂದಿ ಅವರ ರಿಯಲ್ ಹೆಸರಿರ್ಬೋದು, ಹುಡ್ತಾನೆ ಅವರಿಗೆ ಬಾಳು ಅಂತ ಹೆಸರನ್ನ ಇಟ್ಟಿರಬೇಕು, ಒಳ್ಳೆ ಅರ್ಥಪೂರ್ಣ ಹೆಸರು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಅವರ ರಿಯಲ್ ಹೆಸರು ಬಾಳೇಶ್. ಸಾಹಿತ್ಯ ಹಾಗೆಯೇ ಹಾಡುಗಾರಿಕೆಯಲ್ಲಿ ತೊಡಗ್ತಾ ಇದ್ದಂತೆ ಎಲ್ಲರೂ ಕೂಡ ಅವರವರ ಊರಿನ ಹೆಸರು ಅಥವಾ ಸರ್ನೇಮ್ ಅಥವಾ ತಮ್ಮ ಹೆಸರನ್ನ ವಿಭಿನ್ನವಾಗಿ ಹೇಳ್ಕೊಳ್ತಾರೆ. ಅದೇ ರೀತಿ ಬಾಳೇಶ್ ಕೂಡ ತಮ್ಮ ಹೆಸರನ್ನ ಬಾಳು ಬೆಳಗುಂದಿ ಅಂತ ಮಾಡಿಕೊಂಡ್ರು. ಆ ಹೆಸರು ಕೂಡ ಅವರಿಗೆ ಸಿಕ್ಕಾಪಟ್ಟೆ ಲಕ್ಕನ್ನ ತಂದುಕೊಟ್ಟು ಅಂದರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ. ಬಾಳು ಬೆಳಗುಂದಿ ಅವರ ಆ ಹೆಸರೇ ಒಂಥರ ಗಮನ ಸೆಳೆಯುತ್ತೆ. ಆ ಹೆಸರು ಹೇಳಿದ್ರೆ ಸಾಕು, ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಬಾಳು ಬೆಳಗುಂದಿ ಆ ಎರಡು ಪದಗಳನ್ನು ಸೇರಿಸಿ ಹೇಳೋದೇ ಒಂಥರ ಹೊಸ ವಿಭಿನ್ನ ಅನುಭವ ಅನ್ನೋ ರೀತಿ ಆಗುತ್ತೆ. ಅದೇ ಕಾರಣಕ್ಕೆ ಅನುಶ್ರೀ ಕೂಡ ಅದೇ ವೇದಿಕೆಯಲ್ಲಿ ನಿಮ್ಮ ಹೆಸರು ತುಂಬಾನೇ ಚೆನ್ನಾಗಿದೆ, ವಿಭಿನ್ನವಾಗಿದೆ ಅನ್ನೋ ಮಾತನ್ನ ಹೇಳಿದ್ರು. ಎಲ್ಲರೂ ಕೂಡ ಬಾಳು ಇರಬೇಕು ಅವ್ರ ಹೆಸರು ಅಂತ ಅಂದ್ಕೊಂಡಿದ್ರು, ಅಂದಾಜಿಸ್ತಾ ಇದ್ರು. ಆದರೆ ಅವರ ರಿಯಲ್ ಹೆಸರು ಬಾಳೇಶ್. ಬಾಳು ಅನ್ನೋ ಹೆಸರು ಬಾಳೇಶ್ ಅವರಿಗೆ ಸಿಕ್ಕಾಪಟ್ಟೆ ಹೆಸರನ್ನ ತಂದು ಕೊಟ್ಟಿದೆ. ಪ್ರತಿ ಹಾಡಲ್ಲೂ ಕೂಡ ಅವರು ಬಾಳು ಬೆಳಗುಂದಿ ಅಂತಲೇ ಹೇಳ್ತಾರೆ. ಹಾಗೆಯೇ ಯೂಟ್ಯೂಬ್ ವಾಹಿನಿಯಲ್ಲೂ ಕೂಡ ಬಾಳು ಬೆಳಗುಂದಿ ಅಂತಲೇ ಅವರ ಯೂಟ್ಯೂಬ್ ವಾಹಿನಿಗೆ ಹೆಸರನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಬಾಳು ಅನ್ನೋ ಹೆಸರು ಬಾಳೇಶ್ ಅವರಿಗೆ ಸಿಕ್ಕಾಪಟ್ಟೆ ಲಕ್ಕನ್ನ ತಂದು ಕೊಟ್ಟಿದೆ ಅನ್ನೋದಂತೂ ಸತ್ಯ. Excellence, 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 NEET Academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these in Excellence NEET Academy Vidyaranapura.
ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.